ಹಾಯ್ ಫ್ರೆಂಡ್ಸ್, ಇವತ್ತೊಂದು ಬೆಂಡೆಕಾಯಿ ಕುರ್ಕುರೆ ಮಾಡೋಣ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಕ್ಕಳು ಯಾವಾಗಲೂ ತರಕಾರಿ ತಿನ್ನೋದಿಲ್ಲ ಅಂತಾರೆ. ಸೊ ಈ ರೀತಿ ಏನಾದರೂ ಹೊಸ್ದಾಗಿ ಅವ್ರಿಗೆ ಮಾಡಿಕೊಟ್ರೆ ಅವರು ಅದನ್ನು ತಿಂತಾರೆ. ಸೊ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಮೊದಲು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ. ತುಂಬ ಎಳೆ ಬೆಂಡೆಕಾಯಿನೇ ತೊಗೊಂಡಿದ್ದೀನಿ. ನೋಡಿ, ಉದ್ದ ಇದ್ದರೆ ಈ ರೀತಿ ಕಟ್ ಮಾಡಿ, ಚಿಕ್ಕದಾಗಿದ್ದರೆ 2 ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ನೋಡಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಬೆಂಡೆಕಾಯಿನ ನಾವು ಮೊದಲು ಕಟ್ ಮಾಡ್ಕೊಬೇಕು. ಎಲ್ಲ ಬೆಂಡೆಕಾಯಿನ ಫಸ್ಟ್ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ನಾನು ಆಲ್ರೆಡಿ ಬೆಂಡೆಕಾಯಿನ ಫಸ್ಟೇ ವಾಶ್ ಮಾಡಿದ್ದೀನಿ. ಯಾಕಂದರೆ ಇದರಲ್ಲಿ ಒಂದು ಜೆಲ್ಲಿ ಟೈಪ್ ಬರುತ್ತೆ ಕಟ್ ಮಾಡೋ ಬೆಂಡೆಕಾಯಿ. ಅದಕ್ಕೋಸ್ಕರನೇ ಫಸ್ಟಿಗೆ ನಾನು ಬೆಂಡೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡಿ ಒರೆಸ್ಕೊಂಡು ಆಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿನ. ಯಾಕಂದರೆ ಆಮೇಲೆ ವಾಶ್ ಮಾಡಿದರೆ ಜೆಲ್ಲಿ ಟೈಪ್ ಒಂಥರ ಬಂದುಬಿಡುತ್ತೆ. ಅದಕ್ಕೇ ನಾನೊಂದು 1/4 kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದು ಸುಮಾರು ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಮಾಡ್ಕೊಬೋದು. ಈ ರೀತಿ ನೀಟಾಗಿ ಎಲ್ಲ ಉದ್ದುದ್ದ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಬೇಕು. ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ನೋಡಿ ಫಸ್ಟ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಆಮೇಲೆ ಕೂಡ ನೋಡ್ಕೊಂಡು ಹಾಕೊಬೋದು, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನ ಕರಿಯುವಾಗ ನೋಡಿ ಹಾಕ್ಕೊಂಡು ಮಾಡ್ಕೊಬೋದು. ನೋಡಿ, ಇವಾಗ ನಾನು ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಮತ್ತು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪನೇ ಹಾಕ್ಕೊತಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು. ಕ್ವಾಂಟಿಟಿ ಜಾಸ್ತಿ ಆದರೆ ಕ್ವಾಂಟಿಟಿ ಅದ್ರದ್ದು ಕೂಡ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ನೀವು. ನೋಡಿ, ನಾನು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಚಾಟ್ ಮಸಾಲನೇ ಕುರ್ಕುರೆಗೆ ಮೇಯ್ನು, ಅದು ಸ್ಮೆಲ್ ಕೊಡುತ್ತೆ. ನೋಡಿ, 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ ಖಾರಕ್ಕೆ. ಮತ್ತು ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 3/4 ಕಪ್ಪಷ್ಟೇ ನಾನು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಬೋದು. ಮತ್ತು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಬೋಂಡ ಮಾಡ್ತೀವಲ್ಲ ಆ ಹಿಟ್ಟನ್ನು ಮತ್ತು ಅದೇ ಅಳತೆಯಲ್ಲೇ ನಾನು 2 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಚಾಟ್ ಮಸಾಲ ಹಾಕೋದ್ರಿಂದ ನಮಗೆ ಹುಳಿ ಬರುತ್ತೆ. ಮತ್ತು ಸೇಮ್ ಕುರ್ಕುರೆ ಅಂಗಡಿಯಿಂದ ತಂದು ತಿಂತಾರಲ್ಲ ಮಕ್ಕಳು, ಅದೇ ಥರ ಸ್ಮೆಲ್ಲು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಚಾಟ್ ಮಸಾಲ ಹಾಕೋದ್ರಿಂದನೇ ನಮಗೆ ಅದು ಕುರ್ಕುರೆ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸುಮ್ಮನೆ ಕರ್ದು ಕೊಟ್ಟಂಗೆ ಅನಿಸ್ತಾ ಇರುತ್ತೆ ಅಷ್ಟೇ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ಮೊದಲು ಪೌಡರೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕಬೇಕು. ಬೋಂಡ ಥರ ನೀರು ಹಾಕಿ ಕಲಸಿ ಬೋಂಡ ಮಾಡ್ದಂಗೆ ಮಾಡಬಾರ್ದು. ಇದನ್ನು ಬೆಂಡೆಕಾಯಿ ಕುರ್ಕುರೆ ಆಗೋಲ್ಲ, ಆವಾಗ ಅದು ಬೋಂಡ ಆಗಿಬಿಡುತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಅದಕ್ಕೆ ಅಂಟ್ಕೊಬೇಕಷ್ಟೆ. ಅದೇನು ಪೌಡರು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಬೆಂಡೆಕಾಯಿಗೆ, ಅದು ಅಂಟ್ಕೊಬೇಕಷ್ಟೇ. ಅಷ್ಟಕ್ಕಷ್ಟೇ ಚೂರು ನೀರು ಹಾಕ್ಕೊಂಡು ನಾವು ಈ ರೀತಿ ಕಲಿಸ್ಕೊಂಡು ನೋಡಬೇಕು. ಅದೆಲ್ಲ ಏನಿದೆ ಬೆಂಡೆಕಾಯಿಗೆ ಅಂಟಬೇಕಷ್ಟೆ. ಬೆಂಡೆಕಾಯಿ ನೋಡಿ ಸಪ್ರೇಟಾಗೇ ಇರಬೇಕು. ಅದು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಜಾಯಿಂಟ್ ಆಗಬಾರ್ದು. ಮನೇಲಿ ಒಂದ್ಸಲ ಮಾಡಿ, ಮಕ್ಕಳಿಗೆ ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಕೂಡ ಇದು ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಸಪ್ರೇಟಾಗೆ ಬಿಟ್ಕೊಂಡಿರ್ಬೇಕು, ಅಂಟ್ಕೊಂಡಿರ್ಬೇಕು. ಬಿಟ್ಟರೆ ಇನ್ನೇನು ಆಗಿರಬಾರ್ದು ಬೆಂಡೆಕಾಯಿಗದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಂಡು ಹಾಕಿ ಆಮೇಲೆ ಕ್ರಿಸ್ಪಿನೆಸ್ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಸಿಂಗಲಾಗೆ ಬಿಡಬೇಕು. ಒಟ್ಟೊಟ್ಟಿಗೆ ತಗೊಂಡು ಬಿಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸಿಂಗಲಾಗಿ ಒಂದೊಂದು ಬೆಂಡೆಕಾಯಿ ಪೀಸಸ್ನು ಹಾಕ್ಬಿಟ್ಟು ನಾವು ನೀಟಾಗಿ ಫ್ರೈ ಮಾಡಬೇಕು. ಅದು ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡಬೇಕು. ಇಲ್ಲ ಅಂದರೆ ಬೆಂಡೆಕಾಯಿ ತಿನ್ನಂಗೆ ಅನಿಸುತ್ತೆ, ತಿನ್ನೋಕ್ಕಾಗೋದೇ ಇಲ್ಲ ಅದು. ಸೊ ಅದಕ್ಕೇ ನಾವು ಈ ಥರ ಮಾಡಿ ಕ್ರಿಸ್ಪಿಯಾಗಿ ಮಾಡಬೇಕು. ಆವಾಗ ತಿಂದ ತಕ್ಷಣ ಕರಮ್ ಅನ್ನುತ್ತೆ. ಆಗ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಂಡೆಕಾಯಿ ತಿಂತಾಯಿದ್ದೀವಿ ಅಂತ ಅದು ಗೊತ್ತಾಗೋದೇ ಇಲ್ಲ. ಒಂದು ಸಲ ಮನೇಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟೆ ತಿಂತಾರೆ. ಒಂದು ಸಲ ಮನೇಲಿ ಮಾಡಿ ನೋಡಿ. ಕ್ರಿಸ್ಪಿನೆಸ್ ಬರೋವರೆಗೂ ಮಾತ್ರ ತೆಗಿಬಾರ್ದು. ಈ ರೀತಿ ಮಾಡ್ಕೊಂಡು ಕ್ರಿಸ್ಪಿನೆಸ್ ಬರೋವರೆಗೂ ನಾವು ಬೆಂಡೆಕಾಯಿನ ಫ್ರೈ ಮಾಡ್ತಾನೆ ಇರಬೇಕು. ಆಗಲೇ ನಮಗೆ ಕುರ್ಕುರೆ ಥರ ಕರಮ್ ಬರುತ್ತೆ. ನೋಡಿ, ಬೆಂಡೆಕಾಯಿ ಕುರ್ಕುರೆ ರೆಡಿಯಾಗಿದೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು.